ಪ್ರೀತಿಯ ದೈವ ಜನರೇ, ನಿಮ್ಮೆಲ್ಲರಿಗೂ ಈ ಬೆಳಗಿನ ಶುಭ ವಂದನೆ. ಈ ಹೊತ್ತಾರೆಗೆ ಆಯ್ದುಕೊಂಡ ದೇವರ ವಾಕ್ಯದ ಭಾಗವು ಅದು ಪ್ರವಾದಿ ಯೆರೆಮೀಯನ ಗ್ರಂಥ 17ನೇ ಅಧ್ಯಾಯ 14ನೆಯ ವಚನ. ಯೆಹೋವನೇ, ನನ್ನನ್ನು ರಕ್ಷಿಸು, ಸ್ವಸ್ಥಪಡಿಸು, ಆಗ ಸ್ವಸ್ಥನೇ ಆಗುವೆನು. ನನ್ನನ್ನು ರಕ್ಷಿಸು, ಆಗ ರಕ್ಷಿತನೇ ಆಗುವೆನು. ಯೆಹೋವನೇ, ನನ್ನನ್ನು ಸ್ವಸ್ಥಪಡಿಸು, ಆಗ ಸ್ವಸ್ಥನೇ ಆಗುವೆನು. ನನ್ನನ್ನು ರಕ್ಷಿಸು, ಆಗ ರಕ್ಷಿತನೇ ಆಗುವೆನು. ಹೀಲ್ ಮೀ, ಓ ಲಾರ್ಡ್, and I shall be healed. Save me, and I shall be saved, for you are my praise. ಇಲ್ಲಿ ಪ್ರವಾದಿ ಯೆರೆಮೀಯ ತನ್ನ ಚಿಕಿತ್ಸೆ ಮತ್ತು ಮೋಕ್ಷಕ್ಕಾಗಿ ದೇವರಿಗೆ ಮೊರೆಯಿಡುವ ವಚನದ ಭಾಗವಾಗಿದೆ. ಪ್ರವಾದಿ ಯೆರೆಮೀಯ ತನ್ನ ವೈಯಕ್ತಿಕ ದುಃಖ ಮತ್ತು ದೇವರ ಮೇಲೆ ಆಳವಾದ ಅವಲಂಬನೆಯನ್ನು ಈ ವಾಕ್ಯ ಭಾಗದಲ್ಲಿ ವ್ಯಕ್ತಪಡಿಸುತ್ತಾನೆ. ಯೆಹೋವನೇ, ನನ್ನನ್ನು ಸ್ವಸ್ಥಪಡಿಸು, ಆಗ ಸ್ವಸ್ಥನೇ ಆಗುವೆನು ಎಂಬ ಮಾತು ಪಾಪ ಅಥವಾ ಭಾವನಾತ್ಮಕ ಯಾತನೆಯಿಂದ ಪ್ರವಾದಿ ಆಧ್ಯಾತ್ಮಿಕ ಚಿಕಿತ್ಸೆಗಾಗಿ ಹಾಗೂ ದೈಹಿಕ ಚಿಕಿತ್ಸೆಗಾಗಿ ದೇವರ ಬಳಿ ಪ್ರಾರ್ಥಿಸುತ್ತಾ ಇದ್ದಾನೆ. ಜೊತೆಗೆ ಶತ್ರುಗಳಿಂದ ಅನೇಕ ರೀತಿಯ ಅಪಾಯ, ವಿನಾಶನವನ್ನು ಕೂಡ ಇಲ್ಲಿ ಎದುರಿಸುತ್ತಾ ಇದ್ದನು. ಹಾಗಾಗಿ ಇವೆಲ್ಲವುಗಳಿಂದ ವಿಮೋಚನೆಗಾಗಿ ಪ್ರವಾದಿ ಯೆರೆಮೀಯ ಇಲ್ಲಿ ದೇವರ ಬಳಿ ಪ್ರಾರ್ಥಿಸುತ್ತಾ ಇದ್ದಾನೆ. ಕಡೆಗೆ ನೀನೇ ನನ್ನ ಸ್ತುತಿ ಎಂದು ಮುಕ್ತಾಯಗೊಳಿಸುತ್ತಾನೆ. ಅಂದರೆ ದೇವರು ತನ್ನ ಭರವಸೆಯ ಮೂಲ, ದೇವರನ್ನು ಸ್ತುತಿಸುವ ಮೂಲಕ ತನ್ನ ಅಚಲವಾದ ನಂಬಿಕೆಯನ್ನು ದೇವರ ಮಹಿಮೆಯ ಮೇಲೆ ಇಲ್ಲಿ ಕೇಂದ್ರೀಕರಿಸುತ್ತಾನೆ. ಈ ವಾಕ್ಯ ಸಂದೇಶವನ್ನು ಕೇಳುವಂಥ ಸಹೋದರ ಸಹೋದರಿಯೇ, ನಿಮ್ಮ ಜೀವನದಲ್ಲಿ ಕಷ್ಟಗಳು, ಸಮಸ್ಯೆಗಳು, ಅಸೌಖ್ಯಗಳು, ಸಂದಿಗ್ಧ ಪರಿಸ್ಥಿತಿಗಳು ಬಂದಾಗ ನೀವು ಯಾರ ಬಳಿಗೆ ಹೋಗುತ್ತೀರಾ? ದೇವರಲ್ಲಿ ಯಥಾರ್ಥವಾಗಿ ನಾವು ಮೊರೆ ಹೊಕ್ಕಾಗ ನಮ್ಮ ಅಸೌಖ್ಯಗಳನ್ನು, ನಮ್ಮ ಸಂದಿಗ್ಧ ಪರಿಸ್ಥಿತಿಗಳು, ಕಷ್ಟ, ನೋವು, ಕಣ್ಣೀರು ಎಲ್ಲ ಸಂದರ್ಭಗಳಲ್ಲಿ ನಮ್ಮನ್ನು ರಕ್ಷಿಸುವಂಥ ಸ್ವಾಮಿ ಯಾಫೆ ಆಗಿದ್ದಾನೆ. ದೇವರನ್ನು ನಾವು ಕರೆಯೋಣ. ನಮ್ಮನ್ನು ಗುಣಪಡಿಸುವಂಥ ಸಾಮರ್ಥ್ಯ ನಮ್ಮ ದೇವರಲ್ಲಿ ಮಾತ್ರ ಎಂಬ ನಂಬಿಕೆಯನ್ನು ಇಲ್ಲಿ ಪ್ರವಾದಿ ಈ ವಾಕ್ಯದ ಮೂಲಕ ಇಂದು ನಮ್ಮೊಬ್ಬೊಬ್ಬರನ್ನು ಗಟ್ಟಿಗೊಳಿಸುತ್ತಾನೆ. ನಮಗೆ ದೈಹಿಕ ಆಧ್ಯಾತ್ಮಿಕ ಗುಣವನ್ನು ದೇವರು ಮಾತ್ರ ನೀಡಬಲ್ಲನು. ದೇವರಿಂದ ಸಾಂತ್ವನ ಹೊಂದೋಣ. ನಮ್ಮ ಕಷ್ಟ ದುಃಖ ಸಂದರ್ಭಗಳಲ್ಲಿ ದೇವರನ್ನು ಆತುಕೊಂಡು ಪ್ರವಾದಿ ಪ್ರಾರ್ಥಿಸಿದಂತೆ, ದೇವರೇ ನನ್ನನ್ನು ಸ್ವಸ್ಥಪಡಿಸು, ಆಗ ಸ್ವಸ್ಥವಾಗುವೆವು. ದೇವರೇ ನಮ್ಮನ್ನು ರಕ್ಷಿಸು, ಆಗ ರಕ್ಷಿತವಾಗುವೆವು ಎಂಬ ನಂಬಿಕೆಯಲ್ಲಿ ಬಾಳೋಣ. ಆಮೇನ್. ಪ್ರಾರ್ಥನೆ ಮಾಡೋಣ. ಕೃಪಾಳು ದೇವರೇ, ಹೊತ್ತಾರೆಗಾಗಿ ನಾವು ಸ್ತೋತ್ರ ಮಾಡುತ್ತೇವೆ. ಮತ್ತೊಂದು ಹೊಸ ದಿನವನ್ನು ನಮ್ಮ ಬದುಕಿಗೆ ಕೂಡಿಸೋದಕ್ಕಾಗಿ ಸ್ತೋತ್ರ. ದೇವ, ಕಳೆದ ರಾತ್ರಿಯಲ್ಲಿ ನಮಗೆ ನೀಡಿದಂಥ ಆರೋಗ್ಯ, ಕೃಪೆ, ಸುಖಕರವಾದ ನಿದ್ರೆ ಇವೆಲ್ಲವನ್ನು ಸ್ಮರಿಸಿಕೊಂಡು ಈ ಹೊತ್ತಾರೆಯಲ್ಲಿ ಕರ್ತನೆ ಕರಗಳನ್ನು ಜೋಡಿಸಿ ನಿನಗೆ ಹೃದಯಪೂರ್ವಕವಾಗಿ ವಂದಿಸುತ್ತೇವೆ, ಸ್ತೋತ್ರ ಮಾಡುತ್ತೇವೆ. ಸ್ವಾಮಿ, ಈ ದಿನವೆಲ್ಲ ನಮ್ಮ ಜೊತೆಗಿರು. ನಮ್ಮ ಪ್ರಯಾಣಗಳಲ್ಲಿ, ಕೆಲಸ ಕಾರ್ಯಗಳಲ್ಲಿ, ಹೋಗೋಣ ಬರೋಣಗಳಲ್ಲಿ ನೀನು ತಾನೇ ಹಿಂಬಲವೂ ಮುಂಬಲವಾಗಿದ್ದುಕೊಂಡು ನಡೆಸು ದೇವರೇ. ನಮ್ಮನ್ನು, ನಮ್ಮ ಕುಟುಂಬವನ್ನು ನಿನಗೆ ಸಮರ್ಪಿಸುತ್ತೇವೆ. ನಮಗೆ ಬರುವ ಎಲ್ಲ ಕಷ್ಟಗಳು, ಅಸೌಖ್ಯಗಳಲ್ಲಿ ನಿನ್ನನ್ನು ನಾವು ಕೂಗಿ ಕರೆಯುತ್ತೇವೆ.
ನೀನು ನಮಗೆ ಆರೋಗ್ಯವನ್ನು ಕೃಪೆಯನ್ನು ಕೊಡು. ಯೇಸು ಸ್ವಾಮಿಸಲಿ ಪ್ರಾರ್ಥಿಸ್ತೇವೆ ನಮ್ಮ ದೇವರೇ, ಆಮೇನ್.